ಹೊಸ ಬ್ಯಾನರ್ ಮಾಡಿಸೀವಿ. ಅದು ಉದ್ಘಾಟನೆ ಮಾಡಬೇಕಂತ ವೇದಿಕೆ ಮೇಲೆ ಎಲ್ಲರನ್ನು ಕೇಳ್ಕೊಳ್ತೀನಿ. ಎಲ್ಲರೂ ಚಪ್ಪಾಳೆ ಜೋರಾಗಿ. ಮಹಿಳಾ ಮಂಡಳ ಎಂದರೆ ಸ್ಥಳೀಯ ಮಟ್ಟದಲ್ಲಿ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಒಂದು ಸಂಘಟನೆಯನ್ನು ರಚಿಸುವುದೇ ಒಂದು ಮಹಿಳಾ ಸಂಘಟನೆ. ಇದು ಮಹಿಳೆಯರನ್ನು ಒಟ್ಟುಗೂಡಿಸಿ ಹಬ್ಬ ಹರಿದಿನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಟ್ಟಾಗಿ ಆಚರಿಸುವುದರ ಮೂಲಕ ಮಹಿಳೆಯರಲ್ಲಿ ಪರಸ್ಪರ ನಂಬಿಕೆ ಮತ್ತು ಸಾಮರಸ್ಯವನ್ನು ಬೆಳೆಸುತ್ತದೆ. ನಾವು ಈ ಶ್ರೀ ಗೌರಿ ಮಹಿಳಾ ಮಂಡಳವನ್ನು ಪ್ರಾರಂಭ ಮಾಡಿ 14 ವರ್ಷದಿಂದ ಮಹಿಳಾ ಮಂಡಳವನ್ನು ನಡೆಸಿಕೊಂಡು ಬಂದಿದ್ದೇವೆ. ಮಹಿಳಾ ಮಂಡಳ ಕಟ್ಟುವುದು ಬಹಳ ಸುಲಭ, ಆದರೆ ಅದನ್ನು ನಡೆಸಿಕೊಂಡು ಹೋಗುವುದು ಬಹಳ ಚಾಕಚಕ್ಯತೆ ಬೇಕು. ನಾವೆಲ್ಲ ಸೇರಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ನಾವು ಏನು ಕೆಲಸ ಮಾಡಿದರೂ ಎಲ್ಲರೂ ಸಹಕಾರ ಕೊಡುತ್ತಾರೆ. ಹೀಗಾಗಿ ನಾವು 14 ವರ್ಷ ಮುಗಿಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಎಲ್ಲ ಈ 14 ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ. ಈಗ 25-26ನೇ ಇಸ್ವಿಯ ಔಟ್ ಗೋಯಿಂಗ್ ಕಮಿಟಿ ಅವರು ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ರು. ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟರು. ನಮಗೆ ಅಧ್ಯಕ್ಷರಾದ ಭಾಗಿ ಆಂಟಿ ಮತ್ತು ಹಿಡ್ದುಗಿ ಆಂಟಿ ಭಾಳ ಸೌಮ್ಯ ಸ್ವಭಾವದವರು. ಪಾಪ ಏನು ಕೆಲಸ ಹೇಳಿದ್ರು ಬೇಗ ಬಂದು ನಿಂತು ಮಾಡ್ತಿದ್ರು. ಆಮೇಲೆ ಅದ್ರ ಜೊತೆಗೆ ಮೀನಾಕ್ಷಕ್ಕರು ಯಾವಾಗ ಕರೆದು ಎಲ್ಲ ಅವ್ರಿಗೆಲ್ಲ ಡೆಕೋರೇಷನ್ ಅದಾದ್ರೆ ಭಾಳ ಖುಷಿ. ಇನ್ನೊಂದು ನಿಮ್ಮ ಮುಖ್ಯವಾದ ವಿಷಯ ಅಂತಂದ್ರೆ ನಮ್ಮ ಅಧ್ಯಕ್ಷರು ಈಗ ಬಂದ್ರು 25-26 ಸ್ವಲ್ಪ ಹೇಳಿ ಕಲಿಸ್ಬೇಕಂತ ಮಾಡಿ ಬರ್ರಿ ಹಾಗೂ ಆಶಾ ಹಿಡ್ದುಗಿ ಅವ್ರ ಸೌಮ್ಯ ಸ್ವಭಾವದವರು. ಏನ್ ಕೆಲಸ ಹೇಳಿದ್ರು ಸುಮ್ಮನೆ ಲಘುನ ಬಂದು ಎಲ್ಲ ನಿಂತು ಮಾಡ್ತಿದ್ರು. ಅದರ ಜೊತೆಗೆ ನಮ್ಮ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕ್ರಮ ಮುಂದಾಳತ್ವ ವಹಿಸಿ ಯಾವಾಗ ಕರೆದ್ರು ಏನಿಲ್ಲ ಅಂತಿದ್ದಿಲ್ಲ. ಡೆಕೋರೇಷನ್ ಮಾಡಕ ಭಾಳ ಹುರುಪ ಮೀನಾಕ್ಷಕ್ಕರಿಗೆ. ಏನಿದ್ರು ಸಾಮಾನು ತಾವ ತಗೊಂಬಂದು ಎಲ್ಲ ಮುಂದಿಟ್ಟು ಮಾಡ್ತಿದ್ರು. ಹಿಂಗಾಗಿ ಕಾರ್ಯಕ್ರಮ ಎಲ್ಲ ಚಲೋ ನಡೆಸ್ಕೊಟ್ರು. ಅದ್ರ ಜೊತೆಗೆ ಸುಮಾ ಜೋಶಿ, ಶಾಂತಾ ಮಠದ್, ಸಂಗೀತಾ ಚೌಗ್ಲಿ, ಪ್ರಿಯಾ ಚಕಾತಿ, ಸುಜಾತಾ ಡಮ್ಮಣಿಗಿ ಇವರೆಲ್ಲರೂ ಸಹಕಾರದಿಂದ 25-26 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತೆ. ಅದೇ ರೀತಿ ಇನ್ನು ಮುಂದೆ ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ರಿ, ಎಲ್ಲರೂ ಕೂಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋದು. ಅದ್ರೊಳಗೆ ಎಲ್ಲಾರ್ದು ಕೆಲಸ ಮನ್ಯಾಗ ಇರೋದ ಅದ್ರೊಳಗೆ ಸ್ವಲ್ಪ ಟೈಮ್ ತಕ್ಕೊಂಡು ಎಲ್ಲರೂ ಸ್ವಲ್ಪ ಕೂಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂತ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಮತ್ತು ಒಬ್ರಿಗೊಬ್ರು ಕಲಿಯಾಕ ಸಿಗ್ತೈತಿ. ಒಬ್ಬೊಬ್ರು ಟ್ಯಾಲೆಂಟ್, ಒಬ್ಬೊಬ್ರದ್ದು ಹಿಡನ್ ಟ್ಯಾಲೆಂಟ್ ಇರ್ತೈತಿ. ಇಂಥದ್ರಾಗ ನಮ್ಗೊಂದು ಪ್ಲಾಟ್ಫಾರ್ಮ್ ಇರ್ತೈತಿ. ಅದನ್ನ ತೋರ್ಸಾಕರೆ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತೈತಿ ಅಂತ ಬರ್ಬೇಕು ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ 26-27 ಹೊಸ ಕಮಿಟಿ ಮೇಲೆ ಹೊಸ ಕಮಿಟಿ ಅನೌನ್ಸ್ ಮಾಡ್ತೀವಿ. ಅವ್ರಿಗೆಲ್ಲ ಬೆಸ್ಟ್ ಆಫ್ ಲಕ್ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಸದಸ್ಯರಾದ ಶ್ರೀಮತಿ ಲತಾ ಮಾನೆ ಅವರು ಮಹಿಳಾ ಮಂಡಳ ಹೆಂಗೆ ನಡ್ಕೊಂಡ್ಬಂದೈತಿ ಅದನ್ನ ಹೆಂಗೆ ನಡ್ಕೊಂಡು ಹೊಂಟೇವಿ ಎಲ್ಲರ ಸಹಕಾರದ ಅಂತ ಎಲ್ಲರಿಗೂ ಹೇಳಿದರು. ಅವರಿಗೆ ತುಂಬ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ತಿಳಿಸಿದ್ರು. ಈಗ ಒಂದು ಏನಾರ ಮನೆ ಕಟ್ಟಬೇಕಾದ್ರೆ ಪಿಲ್ಲರ್ ಬೇಕು, ಹಂಗೆ ಏನಾರ ಒಂದು ಸಂಸ್ಥೆ ಕಲಿಬೇಕಾದ್ರೂ ಸಹಿತ ಒಬ್ರು ಯಾರು ಅದಕ್ಕೆ ಮುಂದಾಗಿ ನಾವು ಮಾಡ್ತೇವೆ ಅನ್ನೋದು ಇಟ್ಕೊಂಡು ಮಾಡಿದ್ರನ್ನ ಅಲ್ಲಿ ಹಂಗೆ ನಮ್ಮ ಈಗ ಶ್ರೀಗೌರಿ ಮಹಿಳಾ ಮಂಡಳವನ್ನು ಒಂದು 5 ಮಂದಿ ಸದಸ್ಯರು ಕೂಡಿ ಅದನ್ನ ಮಹಿಳಾ ಮಂಡಳ ಸ್ಟಾರ್ಟ್ ಮಾಡ್ಯಾರ. ಈಗ ಅವರಿಗೆ ಗೌರವಪೂರ್ವಕವಾಗಿ ಹೂಗುಚ್ಛವನ್ನು ಕೊಡುವ ಸಮಾರಂಭ ಐತಿ. ಅವರಿಗೆ ಪುಷ್ಪವನ್ನು ಕೊಡೋದ್ರ ಮೂಲಕ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಮೊದಲನೇದಾಗಿ ಅವರಿಗೆ ಸಿದ್ದುಗೆ ಅಂಟಿದೆ ಚಪ್ಪಾಳೆ. ಎಲ್ಲರೂ ಚಪ್ಪಾಳೆಯನ್ನು ಬಡಿಯೋದ್ರ ಮೂಲಕ ತಮ್ಮ ಇದನ್ನು ಸೂಚಿಸಬೇಕಾಗಿ ನೀತಿಯನ್ನು ಸೂಚಿಸಬೇಕಾಗಿ. ಮೂರನೇದಾಗಿ ಎಲ್ಲರೂ ಚಪ್ಪಾಳೆ ಬಾರಿಸ್ಬೇಕು. ಸುಮಾ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಹಳೆಯ ಅಧ್ಯಕ್ಷರು ಹೂಗುಚ್ಛವನ್ನು ಕೊಡೋದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಹೊಸದಾಗಿ ಶ್ರೀಮತಿ ಲತಾ ಕುರಂಗಿ ಅವರನ್ನು ಹೂಗುಚ್ಛದೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ಕೊತೀನಿ. ಜೋಶಿ ಅವರಿಗೆ ಹಾಗೂ ಭಾಗ್ಯ ಆಂಟಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಎಲ್ಲರೂ ಚಪ್ಪಾಳೆ ಹೊಡ್ರಿ ಅವರಿಗೆ. ಈಗ ನಮ್ಮ ಶ್ರೀಗೌರಿ ಮಹಿಳಾ ಮಂಡಳದ ಲೆಕ್ಕಪತ್ರ ವರದಿಯನ್ನು ಓದಲು ಬರುತ್ತಿದ್ದಾರೆ ಶ್ರೀಮತಿ ಮಂಗಳಾ ಹಳಿಮಣಿ ಅವರು. 2025 ಮತ್ತು 2026 ಲೆಕ್ಕಪತ್ರ. ಈ 25/5/25 ಹೂ ಮತ್ತು ಹೂ ಬುಕೆ 200 ರೂಪಾಯಿ, ಗುಡಿ ಬಾಡಿಗೆ 200, ಊಟದ ಎಕ್ಸ್ಟ್ರಾ ಕೊಟ್ಟ ಹಣ 1000 ರೂಪಾಯಿ, ಸ್ವಚ್ಛತಾ ಮತ್ತು 100 ರೂಪಾಯಿ ಮತ್ತು 19/7 ಹಿಂಗೆ ಅದು 5 ಅಂದರೆ ಇದು ಮೇ ಬಂತ್ರಿ, ಮೇ 5 ಜುಲೈ ರೀ. 19 ಜುಲೈ 2025 ಗುಡಿ ಬಾಡಿಗೆ 200 ರೂಪಾಯಿ, ಸ್ವಚ್ಛತಾ ಮತ್ತು 50 ರೂಪಾಯಿ, ಗುಲಾಬಿ ಮತ್ತು ಹೂ ಬುಕೆ 170 ರೂಪಾಯಿ, ಹಣ್ಣು ಬುಟ್ಟಿ ಮತ್ತು 220 ರೂಪಾಯಿ ಮತ್ತು 13 ಮತ್ತು ಆಗಸ್ಟ್ 25 ಉಡಿ ತುಂಬೋ ಕಾರ್ಯಕ್ರಮದ ಖರ್ಚು ಮಾಲಿ, ಮಲ್ಲಿಗೆ ಹೂ, ಚೆಂಡು ಹೂ 260 ರೂಪಾಯಿ ಆಗಿದೆ. ಮತ್ತು ಎಲ್ಲ ಹಣ್ಣುಗಳ ಬಾಳೆಹಣ್ಣು 170 ರೂಪಾಯಿ ಮತ್ತು 28/10 ಅಕ್ಟೋಬರ್ ಮತ್ತು ಆ ತಿಂಗಳ ಖರ್ಚು ಚೆಂಡು ಹೂ 300 ರೂಪಾಯಿ, ಗುಡಿ ಬಾಡಿಗೆ 250 ರೂಪಾಯಿ, ಹಣ್ಣಿನ ಬುಟ್ಟಿ 250 ರೂಪಾಯಿ, ಗುಲಾಬಿ 100 ರೂಪಾಯಿ ಮತ್ತು 20 ಡಿಸೆಂಬರ್ ಅವತ್ತಿನ ಖರ್ಚು ಟೀ ಮತ್ತು 300 ರೂಪಾಯಿ, ಗುಡಿ ಬಾಡಿಗೆ 200 ರೂಪಾಯಿ ಮತ್ತು ಅವತ್ತಿನ ಟೀ ಸ್ನ್ಯಾಕ್ಸದ್ದು ಸಮೋಸ, ಬುಕೆ ಮತ್ತು ಶಾಲು 745 ರೂಪಾಯಿ ಆಗಿದೆ. ಮತ್ತು 5 ಜೂನ್ ಮಹಿಳಾ ಮಂಡಳದ 2 ಸಿಕ್ಕ ಮಾಡಿಸಲಾಗಿದೆ, ಅದಕ್ಕೆ 240 ರೂಪಾಯಿ ಆಗಿದೆ. ಶ್ರೀ ಗೌರಿ ಮಹಿಳಾ ಮಂಡಳದ ಸದಸ್ಯತ್ವ ಹಣ 12,900 ಕೂಡಿತ್ತು. ಆಮೇಲೆ ಈಗ ಟೋಟಲ್ ಈ ಬ್ಯಾಂಕಿನಲ್ಲಿ 69,380 ರೂಪಾಯಿ ಇಡಲಾಗಿದೆ. ಶ್ರೀ ಗೌರಿ ಮಹಿಳಾ ಮಂಡಳದ ಖರ್ಚು ವೆಚ್ಚಗಳನ್ನು ತೀರಿಸಿಕೊಟ್ಟಂಥ ಅವರಿಗೆ ಧನ್ಯವಾದಗಳು. ಈ ಸಲ ಸಹಿತ ನಮ್ಮ ಶ್ರೀ ಗೌರಿ ಮಹಿಳಾ ಮಂಡಳದ ಯಾರಾದರೂ ನಿಮ್ಮ ಮಹಿಳಾ ಮಂಡಳದ ಸದಸ್ಯತ್ವವನ್ನು ರಿನ್ಯೂ ಮಾಡಿಸ್ಕೊಂಡಿದ್ರೆ 300 ರೂಪಾಯಿ ಕೊಡ್ರಿ. ಇಲ್ಲ ಅಂತಂದ್ರೆ 2,000 ಕೊಟ್ಟ ಖಾಯಂ ಸದಸ್ಯತ್ವವನ್ನು ಹೊಂದುತ್ತೀವಿ ಅಂದರೆ 2,000 ರೂಪಾಯಿ ಕೊಟ್ಟ ತಮ್ಮ ಕಾಯಂ ಸದಸ್ಯತ್ವವನ್ನು ಪಡ್ಕೋಬೋದು. ಈಗ ಹೊಸದಾಗಿ ಸದಸ್ಯರಾದ ಶ್ರೀಮತಿ ಸರೋಜಾ ತೇಲಿ ಅವರು ಬಂದಾರ, ಅವರಿಗೂ ಕೂಡ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಂತ ಅಧ್ಯಕ್ಷರನ್ನ ಕೇಳ್ಕೊತೀನಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ತಮ್ಮ ಸ್ವಾಗತವನ್ನು ಕೇಳ್ಕೊಬೇಕು. 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ಓದುತ್ತಿದ್ದೇನೆ. ಮೊದಲಿಗೆ ದಿನಾಂಕ 19/7/2025 ಆಷಾಢ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾವು ಮುಖ್ಯ ಅತಿಥಿಯನ್ನಾಗಿ ಶ್ರೀಮತಿ ಹೇಮಾವತಿ ಸೋನಳ್ಳಿ ಅವರನ್ನು ಆಗಮಿಸುವಂತೆ ಕೋರಿಕೊಂಡಿದ್ದೆವು. ಅವರು ಬಂದು ಆಷಾಢ ಮಾಸದ ಮಹತ್ವ ಎಂಬ ಪೀಠಿಕೆ ಅಡಿಯಲ್ಲಿ ಮಾಸದ ಮಹತ್ವದ ಬಗ್ಗೆ ತಿಳಿಸಿದರು. ಆ ದಿನದ ಅಧ್ಯಕ್ಷತೆಯನ್ನು ಶ್ರೀಮತಿ ಭಾಗ್ಯ ಆಂಟಿ ಅವರು, ಉಪಾಧ್ಯಕ್ಷತೆಯನ್ನು ಆಶಾ ಇಡ್ಡುಗಿ ಅವರು, ಕಾರ್ಯದರ್ಶಿಯಾಗಿ ಶ್ರೀಮತಿ ಮೀನಾಕ್ಷಿ ಪಾಟೀಲ್ ಅವರು ವಹಿಸಿದ್ರು. ದಿನಾಂಕ 13/8/2025 ಅಂದರೆ ಬುಧವಾರ ಸಂಜೆ 5 ಗಂಟೆಗೆ ಶ್ರಾವಣ ಮಾಸದ ಉಡಿ ತುಂಬೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂದು ಲಲಿತ ಸಹಸ್ರನಾಮಾವಳಿ ಪಠಣ ಮತ್ತು ಮುಂತಾದ ಕಾರ್ಯಕ್ರಮಗಳನ್ನು ನೆರವೇರಿಸಿದೆವು. ಹಾಗೆಯೇ ಮೂರನೇ ಕಾರ್ಯಕ್ರಮವಾಗಿ ದಿನಾಂಕ 28/9/2025 ಆ ದಿನ ರವಿವಾರ ಇತ್ತು. ಅವತ್ತಿನ ದಿನ ಸೆಪ್ಟೆಂಬರ್ ತಿಂಗಳಿನ ಶ್ರೀದೇವಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ದಿನ ನಾವು ದಾಂಡಿಯಾ ನೃತ್ಯವನ್ನು ತುಂಬಾ ಸಡಗರದಿಂದ ಮಾಡಿದೆವು. ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು ಸೇರಿ ಇದನ್ನು ನೆರವೇರಿಸಿದೆವು. ಹಾಗೂ 4ನೇ ಕಾರ್ಯಕ್ರಮವಾಗಿ ನವೆಂಬರ್ 3/11/2025 ಸೋಮವಾರ ಅಂದರೆ ಸಂಜೆ ಕಾರ್ತಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಎಲ್ಲ ಮಹಿಳೆಯರು ಸೇರಿ ದೀಪ ಬೆಳಗಿ ಸಂಭ್ರಮಿಸಿದೆವು. ಹಾಗೆಯೇ 5ನೇ ಕಾರ್ಯಕ್ರಮವಾಗಿ 20/12/2025 ಆರೋಗ್ಯವೇ ಭಾಗ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಡಾಕ್ಟರ್ ನಿರ್ಮಲಾ ಏಣಿಗೆ ಅವರು ಆಗಮಿಸಿದ್ದರು. ಅವರು ಆರೋಗ್ಯದ ಬಗ್ಗೆ ಎಲ್ಲರಿಗೂ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟರು. ಹಾಗೆಯೇ 18/1/2026 ಮಹಿಳಾ ಮಂಡಳಿಯ ಸದಸ್ಯರು ಸೇರಿ ಸಂಕ್ರಾಂತಿ ಪ್ರಯುಕ್ತ ಹಬ್ಬನಟ್ಟಿ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಬಂದೆವು. 7/3
ರಾಜಕೀಯ ವ್ಯಕ್ತಿತ್ವಗಳವರು ಇವರು ಸಹ ಆಗಮಿಸಿದ್ದರು. ಆ ದಿನದ ಕಾರ್ಯಕ್ರಮದಲ್ಲಿ 28 ಸ್ಟಾಲ್ಗಳನ್ನು ಇಡಲಾಗಿತ್ತು. ಆ ದಿನದ ಮಹಿಳೆಯರು ಆಗಮಿಸಿ ತಮ್ಮ ತಮ್ಮ ವಿವಿಧ ರೀತಿಯ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರನ್ನು ಎಲ್ಲರೂ ನೋಡಿದೆವು. ಅವರ ಸ್ವಾವಲಂಬಿ ಜೀವನವನ್ನು ಎಲ್ಲರಿಗೂ ತೋರಿಸಿಕೊಟ್ಟರು. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ ಆ ದಿನದ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರಿತು. 26/3/2026 ದಿನಾಂಕದಂದು ಶ್ರೀ ರಾಮನವಮಿಯನ್ನು ಮಹಿಳಾ ಮಂಡಳಿಯ ಎಲ್ಲಾ ಸದಸ್ಯರು ಸಂಭ್ರಮದಿಂದ ಆಚರಿಸಿದರು. ಆ ದಿನ ಗುರುವಾರ ಹನುಮಾನ್ ಚಾಲೀಸ್ ಪಠಣವನ್ನು ಮಾಡಿಕೊಂಡು ಬರಬೇಕೆಂದು ನಿರ್ಧರಿಸಲಾಯಿತು. ಅದರಂತೆಯೇ ಇವತ್ತು ಸಹ ನಾವು ಪ್ರತಿ ಗುರುವಾರ ಹನುಮಾನ್ ಚಾಲೀಸ್ ಪಠಣವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಅಧ್ಯಕ್ಷರಾದ ಶ್ರೀವತಿ ಬಾಗಿ ಅವರಿಂದ ವಂದನಾರ್ಪಣಾ ಕಾರ್ಯಕ್ರಮ. ಅಂತರವನ್ನು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. 2025-26 ಸಮಿತಿಯು ಒಂದು ಒಳ್ಳೆಯ ರೀತಿಯಿಂದ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಸಹಕಾರ ಕೊಟ್ಟ ಅವರೆಲ್ಲರಿಗೂ ಮತ್ತು ಚಾನ್ಸ್ ಕೊಟ್ಟ ರಶ್ಮಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಚಪಾಯಿ ತಟ್ಟಲ್ಲ. ಇಲ್ಲಿಯವರೆಗೆ ನಡೆದ ಕಾರ್ಯಕ್ರಮಗಳು ಮತ್ತು ಎಲ್ಲ ಮಹಿಳೆಯರು ಒಟ್ಟುಗೂಡಿ ಹುರುಪಿನಿಂದ ವಾರ್ಷಿಕೋತ್ಸವವನ್ನು ಮಾಡೋಣ ಮತ್ತು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಯಿತು. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಹೀಗೆ ಮುಂದೆ ಉಳಿಸಿಕೊಂಡು ಹೋಗಿರಿ ಎಂದು ಹೇಳುತ್ತೇನೆ. ಇದು ನಿಮ್ಮ ಶ್ರೀವತಿ. ಮೇಳ ಮಂಡದ ಇರ್ಲಿ ಅಂತ ಅಂಟಿನ ಕೇಳ್ಕೊತೀವಿ. ನಿಮ್ಮ ಸಲಹೆ ಸೂಚನೆಗಳು ನಮಗೆ ಯಾವತ್ತೂ ಬೇಕಾಕೈತಿ. ಹಂಗೆ ನೀವು ಮುಂದುವರ್ಸ್ಕೊಂಡು ಹೋಗ್ರಿ. ಈ ಸಲ ಇನ್ನೊಬ್ಬರು ಸದಸ್ಯರಾಗಿದ್ದಾರೆ ಶ್ರೀಮತಿ ಪ್ರಿಯಾಂಕಾ ಮೋದಿಗೇಕರ್ ಅವರು. ಅವ್ರನ್ನೂ ಕೂಡ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊತೀನಿ.